ಆತ್ಮೀಯ 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಇವತ್ತಿನ ವಿಡಿಯೋ ಪಾಠಕ್ಕೆ ಸ್ವಾಗತ. ಇವತ್ತು ನಾವು ಈ ವಿಡಿಯೋದಲ್ಲಿ 9ನೇ ತರಗತಿಯ 1ನೇ ಪದ್ಯ ಉಪಗುಪ್ತ. ಈ ಪದ್ಯವನ್ನು ಬರೆದಿರತಕ್ಕಂತಹ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಈ ಪದ್ಯವನ್ನು ಬರೆದಿರ್ತಾರೆ. ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಉಪಗುಪ್ತ ಪದ್ಯದ ಪ್ರಶ್ನೆ ಉತ್ತರಗಳನ್ನ ಚರ್ಚೆ ಮಾಡ್ತಾ ಇದ್ದೀವಿ. ಇಲ್ಲಿ 2 ಚಿತ್ರಗಳನ್ನು ನಾವು ವಿದ್ಯಾರ್ಥಿಗಳು ಗಮನಿಸಬೇಕು. ಮೊದಲನೇ ಚಿತ್ರ ಉಪಗುಪ್ತ, ಬ್ರಾಕೆಟ್ನಲ್ಲಿ ದ ಡಿಸಿಪಲ್ ಆಫ್ ಬುದ್ಧ. ಡಿಸಿಪಲ್ ಆಫ್ ಬುದ್ಧ ಅಂತಂದರೆ ಇಲ್ಲಿ ಉಪಗುಪ್ತ ಬುದ್ಧನ ಅನುಯಾಯಿ ಆಗಿರ್ತಾನೆ. ಈ ಕಡೆ ನಿಮ್ಮ ಮೊಬೈಲ್ ಸ್ಕ್ರೀನಿನ ಬಲಗಡೆ ಭಾಗಕ್ಕೆ ಇನ್ನೊಂದು ಚಿತ್ರ ಇದೆ, ಅದು ವಾಸವದತ್ತ. ವಾಸವದತ್ತ ಯಾರು ಅಂತಂದರೆ ಈ ಪದ್ಯದಲ್ಲಿ ಬರತಕ್ಕಂತಹ ಡಾನ್ಸಿಂಗ್ ಗರ್ಲ್, ಮಥುರಾ ಅಂತಕ್ಕಂತಹ ಪಟ್ಟಣದಲ್ಲಿ ವಾಸಿಸ್ತಕ್ಕಂತಹ ಡಾನ್ಸಿಂಗ್ ಗರ್ಲ್ ಆಗಿರ್ತಾಳೆ. ಈ ಒಂದು ವಿಡಿಯೋ ಪಾಠದಲ್ಲಿ ನಾವು 1ನೇ ಪದ್ಯದ ಪ್ರಶ್ನೆ ಮತ್ತು ಉತ್ತರಗಳನ್ನು ಚರ್ಚೆ ಮಾಡ್ತಾ ಇದ್ದೀವಿ. ವಿದ್ಯಾರ್ಥಿಗಳು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಪಾಠದ ಪ್ರಶ್ನೆ ಉತ್ತರಗಳನ್ನು ಇದೇ ರೀತಿಯಾಗಿ ಚರ್ಚೆ ಮಾಡ್ತೀವಿ. ಇಲ್ಲಿ ರೀಡ್ ಆ್ಯಂಡ್ ಅಪ್ರಿಸಿಯೇಟ್, ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳೇನು ಅಂತಕ್ಕಂಥದ್ದನ್ನು ಇಲ್ಲಿ ನಿಮಗೆ ಚರ್ಚೆ ಮಾಡ್ತಾ ಇದ್ದೀವಿ. ರೀಡ್ ಆ್ಯಂಡ್ ಅಪ್ರಿಸಿಯೇಟ್ ಅಂತಕ್ಕಂತಹ ಪಾಯಿಂಟ್ನಲ್ಲಿ R1, ರೀಡ್ ಆ್ಯಂಡ್ ಡಿಸ್ಕಸ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್ ದೆನ್ ರೈಟ್ ಅಂತ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಮೊದಲನೇ ಪ್ರಶ್ನೆ, ವೈ ಡಿಡ್ ಉಪಗುಪ್ತ ವೇಕಪ್ ಸ್ಟಾರ್ಟಲ್ಡ್ ಅಂತ ಪ್ರಶ್ನೆ ಇದೆ. ಅದಕ್ಕೆ ಆನ್ಸರ್ ಬಂದು ಉಪಗುಪ್ತ ವೇಕಪ್ ಸ್ಟಾರ್ಟಲ್ಡ್ ಬಿಕಾಸ್ ಹಿ ವಾಸ್ ಟಚ್ಡ್ ಬೈ ದ ಫೀಟ್ ಆಫ್ ಅ ಡಾನ್ಸಿಂಗ್ ಗರ್ಲ್ ಆರ್ ವಾಸವದತ್ತ. ಸೆಕೆಂಡ್ ಕ್ವಶನ್, ದ ಡಾನ್ಸಿಂಗ್ ಗರ್ಲ್ ವಾಸ್ ರಿಚ್. ಡೂ ಯು ಅಗ್ರಿ ವಿತ್ ದಿಸ್ ಒಪಿನಿಯನ್? Justify your answer by quoting from the text. The dancing girl was rich. ಆ ಡಾನ್ಸಿಂಗ್ ಗರ್ಲ್ ಭಾಳಷ್ಟು ರಿಚ್ ಆಗಿರ್ತಾಳೆ. ಡು ಯು ಅಗ್ರಿ ವಿತ್ ದಿಸ್ ಒಪಿನಿಯನ್? ಈ ಅಭಿಪ್ರಾಯವನ್ನು ನೀವು ಒಪ್ಕೊತೀರಾ? ನಿಮ್ಮ ಆನ್ಸರನ್ನು ಜಸ್ಟಿಫೈ ಮಾಡಿರಿ ಈ ಟೆಕ್ಸ್ಟ್ದಿಂದ ಆನ್ಸರನ್ನು ಪಡ್ಕೊಂಡು. ಅದಕ್ಕೆ ಆನ್ಸರ್ ಏನಿದೆ ಅಂತಂದರೆ ದ ಡಾನ್ಸಿಂಗ್ ಗರ್ಲ್ ವಾಸ್ ರಿಚ್ ಬಿಕಾಸ್ whose feet were those tinkling with anklets, stirred with jewels. These lines show that she wore rich jewels. So I agree that the dancing girl was rich. Question number 3, why do you think the ascetic did not accept the invitation of the dancing girl? ಇಲ್ಲಿ ಡಾನ್ಸಿಂಗ್ ಗರ್ಲ್ ಆಗಿರ್ತಕ್ಕಂಥ ವಾಸವದತ್ತ ಏನು ಹೇಳ್ತಾಳೆ ಅಂತಂದರೆ ಇಲ್ಲಿ when he touched him or when she made him wake up startled, so she asked apology to the ascetic or ಉಪಗುಪ್ತ. ಕ್ಷಮೆಯನ್ನು ಕೇಳ್ತಾಳೆ. ಕ್ಷಮೆಯನ್ನು ಕೇಳೋದ್ರ ಜೊತೆಗೆ ದೀಸ್ ಡಸ್ಟಿ ಗ್ರೌಂಡ್ ನಾಟ್ ಅ ಪಿಟ್ ಬೆಡ್ ಫಾರ್ ಯು, ಈ ಒಂದು ಧೂಳಿನಿಂದ ಕೂಡಿರ್ತಕ್ಕಂತಹ ಬೆಡ್ ನಿಮಗೆ ಯೋಗ್ಯವಾದದಲ್ಲ, ಗ್ರೇಸಿಯಸ್ಲಿ ಕಮ್ ಟು ಮೈ ಹೌಸ್ ಅಂತಂದು ಹೇಳ್ಬಿಟ್ಟು ಇನ್ವಿಟೇಷನನ್ನು ಅಥವಾ ಆಹ್ವಾನವನ್ನು ಡಾನ್ಸಿಂಗ್ ಗರ್ಲ್ ನೀಡ್ತಾಳೆ. ಅದಕ್ಕೆ ಉಪಗುಪ್ತ ಅಂತಕ್ಕಂತಹ ಡಿಸಿಪಲ್ ಆಫ್ ಬುದ್ಧ ಅವರು ಏನು ಮಾಡ್ತಾರೆ ಅಂತಂದರೆ ಅವಳ ಇನ್ವಿಟೇಷನನ್ನು ಒಪ್ಪಿಕೊಳ್ಳೋದಿಲ್ಲ. ಯಾಕಂತ ಪ್ರಶ್ನೆ ಇದೆ. ಆನ್ಸರ್ ಬಂದು ಬಿಕಾಸ್ ಹಿ ವಾಂಟ್ಸ್ ಟು ಲೀಡ್ ಅ ಲೈಫ್ ಆಫ್ ಅಸೆಟಿಕ್ ಲೈಫ್. ಯಾಕಂತಂದರೆ ಅವರು ತಮ್ಮ ಜೀವನವನ್ನು ಹೇಗೆ ಕಳಿಬೇಕಂತ ಇರ್ತದೆ ಅಂತಂದರೆ ಇಲ್ಲಿ ಒಬ್ಬ ಅನುಯಾಯಿಯಾಗಿಯೇ ಕಳಿಬೇಕಂತ ಇರ್ತದೆ. ಸೊ ಹಿ ಥಾಟ್ ದ್ಯಾಟ್ ಇಟ್ ವಾಸ್ ನಾಟ್ ಸೂಟೇಬಲ್ ಟು ಗೋ ಟು ಹರ್ ಹೌಸ್ ಆಫ್ ಡ್ಯಾನ್ಸಿಂಗ್ ಗರ್ಲ್. ಹರ್ ಹೌಸ್ ಆರ್ ಡ್ಯಾನ್ಸಿಂಗ್ ಗರ್ಲ್ಸ್ ಹೌಸ್ ಅಂತ ಕೂಡ ಬರೀಬೋದು. ಅಷ್ಟೇ ಅಲ್ಲದೆ ಇನ್ನೊಂದು ಎಕ್ಸಾಂಪಲನ್ನು ಕೊಡೋದಾದರೆ, ಇನ್ನೊಂದು ಕಾರಣವನ್ನು ನೀಡೋದಾದ ರೀತಿ, ಆನ್ ದ ಅದರ್ ಹ್ಯಾಂಡ್ ಸಿ ವಾಸ್ ಪ್ರೌಡ್ ಆಫ್ ಹರ್ ಯೂತ್ ಆ್ಯಂಡ್ ವೆಲ್ತ್, ಸೊ he didn't accept her invitation. Next question, fourth question, how is the spring season described in the poem? ಈ ಹಳೆಯ ಪರೀಕ್ಷೆಗಳಲ್ಲಿ ಆಗೋಗಿರ್ತಕ್ಕಂಥ ಪರೀಕ್ಷೆಗಳಲ್ಲಿ ಹಳೆಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆದು ನೋಡಿದರೆ ಇದು ಭಾಳಷ್ಟು ಕೇಳಲ್ಪಟ್ಟಿರ್ತಕ್ಕಂಥ ಪ್ರಶ್ನೆಯಾಗಿದೆ. ಹೌ ಈಸ್ ದ ಸ್ಪ್ರಿಂಗ್ ಸೀಸನ್ ಡಿಸ್ಕ್ರೈಬ್ಡ್ ಇನ್ ದ ಪೊಯಮ್? ಈ ವಸಂತ ಕಾಲವನ್ನು ಹೇಗೆ ವರ್ಣನೆ ಮಾಡ್ತಾರೆ ಈ ಪದ್ಯದಲ್ಲಿ ಅನ್ನೋದಕ್ಕೆ ಆನ್ಸರ್, ಇನ್ ಅ ಸ್ಪ್ರಿಂಗ್ ಸೀಸನ್ ದ ಬ್ರಾಂಚಸ್ ಆಫ್ ದ ಟ್ರೀಸ್ were full of blossom. Happy songs of a flute came floating in the warm spring air from a distance. ಇದು ಸರಿಯಾಗಿರ್ತಕ್ಕಂಥ ಉತ್ತರ. ಕ್ವೆಶ್ಚನ್ ನಂಬರ್ 5, the time at last has come to visit you. What do you understand by this? ಈ ಮೇಲಿನ ಹೇಳಿಕೆಯಿಂದ ನಾವು ಏನನ್ನು ಅರ್ಥೈಸ್ಕೊಳ್ತೀವಿ ಅಂತ ಪ್ರಶ್ನೆ ಇದೆ. ಆನ್ಸರ್ ಬಂದು ಐ ಅಂಡರ್ಸ್ಟ್ಯಾಂಡ್ ಅಬೌಟ್ ದ ಟ್ರೂತ್ಫುಲ್ನೆಸ್ ಆ್ಯಂಡ್ ಸರ್ವಿಸ್ ಮೋಟಿವ್ ಆಫ್ ಉಪಗುಪ್ತ. ಸಹಾಯ ಮಾಡ್ತಕ್ಕಂಥ ಒಂದು ವಿಚಾರ. He kept his promise and served her when she was in need of help. ಆಕೆಗೆ ಯಾವಾಗ ಅವಶ್ಯಕತೆ ಇರ್ತದೋ ಉಪಗುಪ್ತ ಆ ಪದ್ಯದಲ್ಲಿ ಹೇಳಿರ್ತಾರೆ, ವೆನ್ ದ ಟೈಮ್ ವಿಲ್ ರೈಫ್ ಐ ವಿಲ್ ಕಮ್ ಟು ಯು. ಸಮಯ ಬಂದಾಗ ನಾನು ನಿನ್ನ ಕಡೆಗೆ ಬರ್ತೀನಿ ಅಂತಂದುಬಿಟ್ಟು ಹೇಳಿರ್ತಾರೆ.
ಉಪಗುಪ್ತ. ಹಾಗಾಗಿ ಈಗ ಸಮಯ ಬಂದಿರತಕ್ಕಂಥದ್ದು, ಆಕೆಗೀಗ ಸಹಾಯದ ಅವಶ್ಯಕತೆ ಇರೋದರಿಂದ ಅವರೀಗ ಬಂದು ಸಹಾಯ ಮಾಡ್ತಾರೆ ಉಪಗುಪ್ತ. ಹಾಗಾಗಿ ದ ಟೈಮ್ ಎಟ್ ಲಾಸ್ಟ್ ಹ್ಯಾಸ್ ಕಮ್ ಟು ವಿಸಿಟ್ ಯು ಅಂತಂದು ಹೇಳ್ಬಿಟ್ಟು ಉಪಗುಪ್ತ ಡಾನ್ಸಿಂಗ್ ಗರ್ಲ್ ಆಗಿರ್ತಕ್ಕಂಥ ವಾಸವದತ್ತರಿಗೆ ಹೇಳ್ತಾನೆ. ಕ್ವಶನ್ ನಂಬರ್ 6, ರೀಡ್ ದ ಲಾಸ್ಟ್ ಸ್ಟಾನ್ಸಾ, ಕೊನೆ ಸ್ಟಾನ್ಸಾ ಓದ್ರಿ. ಡಸ್ ದ ಡಿಸ್ಕ್ರಿಪ್ಷನ್ ಸಜೆಸ್ಟ್ ಎನಿಥಿಂಗ್ ಅಬೌಟ್ ದ ಎಸೆಟಿಕ್ ಅಂತ ಪ್ರಶ್ನೆ ಇದೆ. ಆನ್ಸರ್ ಬಂದು ದ ಡಿಸ್ಕ್ರಿಪ್ಷನ್ ಸಜೆಸ್ಟ್ಸ್ ದ್ಯಾಟ್ ದ ಎಸೆಟಿಕ್ ವಾಸ್ ಟ್ರೂತ್ಫುಲ್, ಕೈಂಡ್ ಆ್ಯಂಡ್ ಮರ್ಸಿಫುಲ್. ಈ ಒಂದು ಪ್ರಶ್ನೆಗೆ ಉತ್ತರವಾಗಿರುತ್ತದೆ. ಮುಂದೆ ನೋಡೋದಾದರಲ್ಲಿ R2, ಇಮೇಜರಿ ಈಸ್ ದ ಯೂಸ್ ಆಫ್ ಲ್ಯಾಂಗ್ವೇಜ್ ಟು ಎವೋಕ್ ಪಿಕ್ಚರ್ ಇನ್ ದ ಮೈಂಡ್ಸ್ ಆಫ್ ದ ರೀಡರ್ಸ್ ಆರ್ ಲಿಸನರ್ಸ್. ಸಿಟ್ ಇನ್ ಅಫೇರ್ಸ್, ಐಡೆಂಟಿಫೈ ದ ಇಮೇಜಸ್ ಯೂಸ್ಡ್ ಇನ್ ದ ಪೊಯಮ್ ಆ್ಯಂಡ್ ರೈಟ್ ದೆಮ್ ಡೌನ್ ಅಂತ ಇದೆ. ಈಗ ಆಲ್ರೆಡಿ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಮೊದಲನೇ ಒಂದು ಲೈನನ್ನು ನಿಮಗೆ ಆಲ್ರೆಡಿ ಕೊಡಲ್ಪಟ್ಟಿದ್ದಾರೆ. ನೀವು ಇಮ್ಯಾಜಿನ್ ಮಾಡಿಕೊಂಡು ಪಿಕ್ಚರೈಸ್ ಮಾಡಿಕೊಂಡು ಬರೀತಕ್ಕಂತಹ ಸೆಂಟೆನ್ಸಸ್ಗಳು ಯಾವುವು ಅಂತಕ್ಕಂಥದ್ದನ್ನು ಪಿಕ್ ಮಾಡಬೇಕಾಗಿರ್ತಕ್ಕಂಥದ್ದು. ಆಲ್ರೆಡಿ ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಉದಾಹರಣೆ ಅಂತಂದು ಹೇಳ್ಬಿಟ್ಟು ಒಂದು ಕೊಟ್ಟಿದ್ದಾರೆ. ಸೆಕೆಂಡ್ ಒನ್ ನೋಡಿದ್ರಲ್ಲಿ ಡಾನ್ಸಿಂಗ್ ಗರ್ಲ್ಸ್ ಫೀಟ್ ವೇರ್ ಟಿಂಕ್ಲಿಂಗ್ ವಿತ್ ಆ್ಯಂಕ್ಲೇಟ್ಸ್. ನಂಬರ್ 3, ಡಾನ್ಸಿಂಗ್ ಗರ್ಲ್ ವಾಸ್ ಸ್ಟೇರ್ಡ್ ವಿತ್ ಜವೆಲ್ಸ್. 4th, ಸಡನ್ಲಿ ದ ಬ್ಲ್ಯಾಕ್ ನಟ್ ಶೋಡ್ ಇಟ್ಸ್ ಟೀತ್ ಇನ್ ಅ ಫ್ಲ್ಯಾಶ್ ಆಫ್ ಲೈಟನಿಂಗ್. 5th one, the branches of the wayside trees were full of blossoms. 6th one, lamps were out, doors were all shut. R3 ಗಮನಿಸುವುದಾದರಲ್ಲಿ in a group of 4, discuss what might have happened next in the story of the poem. ಉಪಗುಪ್ತ, share your answer with the classes. ಆಫ್ಟರ್ ಕಂಪ್ಲೀಷನ್ ಆಫ್ ದ ಪೊಯಮ್, ಪದ್ಯ ಕಂಪ್ಲೀಟ್ ಆದಮೇಲೆ ಮುಂದೆ ಇನ್ನೇನಾಗ್ಬೋದು ಅಂತಕ್ಕಂಥದ್ದನ್ನು ನಾವು ಇಲ್ಲಿ ನೀವು ಗ್ರೂಪ್ನಲ್ಲಿ ಕೂಡಿಕೊಂಡು ಏನೋ ಒಂದು ಆ ಸ್ಟೋರಿಯನ್ನು ಮುಂದುವರಿಸ್ತಕ್ಕಂಥದ್ದು ಅಥವಾ ಆ ಸ್ಟೋರಿ ಹೀಗೆ ಆಗ್ತದೆ ಅಂತಕ್ಕಂತಹ ಒಂದು ಒಪಿನಿಯನ್ಗೆ ಬರ್ತಕ್ಕಂಥದ್ದು, ಅದು ಏನಾಗ್ಬೋದು ಅಂತಕ್ಕಂಥದ್ದನ್ನು ನೀವು ಆನ್ಸರ್ ಬರಿ ಅಂತ ಇದೆ. ಇಲ್ಲಿ ನಾನು ಬರ್ತಿರ್ತಕ್ಕಂಥ ಆನ್ಸರ್ ಏನಂತಂದರೆ ಇಲ್ಲಿ ಆನ್ಸರ್ ದ ಡಾನ್ಸಿಂಗ್ ಗರ್ಲ್ ವಾಸ್ ಕ್ಯೂರ್ಡ್ ಬೈ ಉಪಗುಪ್ತ. ಉಪಗುಪ್ತನಿಂದ ಆ ಡಾನ್ಸಿಂಗ್ ಗರ್ಲ್ ಗುಣಮುಖಳಾಗ್ತಾಳೆ. ಶಿ ಗೇವ್ ಆಲ್ ಹರ್ ವೆಲ್ತ್ ಟು ಪೀಪಲ್, ತನ್ನೆಲ್ಲ ಸಂಪತ್ತನ್ನು ಜನರಿಗೆ ಕೊಟ್ಟು ಬಿಡ್ತಾಳೆ. ಆ್ಯಂಡ್ ಬಿಕಮ್ ಅ ಡಿಸಿಪಲ್ ಆಫ್ ಉಪಗುಪ್ತ, ಉಪಗುಪ್ತನ ಅನುಯಾಯ ಆಗ್ತಾಳೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಬರೀಬಹುದು. 9ನೇ ತರಗತಿ ವಿದ್ಯಾರ್ಥಿಗಳಿಗೆ ಈ ಒಂದು ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾವು 2ನೇ ಪಾಠ ಮತ್ತು 2ನೇ ಪದ್ಯದ ಪ್ರಶ್ನೆ ಉತ್ತರಗಳನ್ನು ಚರ್ಚೆ ಮಾಡ್ತೀವಿ. ಎಲ್ಲರಿಗೂ ಧನ್ಯವಾದಗಳು.